ಬನಹಟ್ಟಿಯಲ್ಲೇ ಪ್ರಜಾಸೌಧಕ್ಕೆ ಪಟ್ಟು 4ನೇ ದಿನವೂ ಸರದಿ ಸತ್ಯಾಗ್ರಹ. ಗ್ರಾಮಗಳಿಂದಲೂ ಭಾರೀ ಬೆಂಬಲ. ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಬನಹಟ್ಟಿ ನಗರದಲ್ಲೇ ಪ್ರಜಾಸೌಧ ನಿರ್ಮಾಣವಾಗಬೇಕು ಎಂದು ಆಗ್ರಹಿಸಿ ನಡೆಯುತ್ತಿರುವ ಸರದಿ ಸತ್ಯಾಗ್ರಹ ನಿನ್ನೆಗೆ 4ನೇ ದಿನಕ್ಕೆ ಕಾಲಿಟ್ಟಿದೆ. ಬನಹಟ್ಟಿಯಲ್ಲಿ ಸರ್ಕಾರಿ ಆಸ್ಪತ್ರೆಗಳು, ತಹಶೀಲ್ದಾರ್ ಕಚೇರಿ, ಕೆಎಂಎಫ್ ಹಾಲಿನ ಡೇರಿ ಸೇರಿದಂತೆ ಹಲವು ಪ್ರಮುಖ ಸಾರ್ವಜನಿಕ ಸೇವೆಗಳು ಹಾಗೂ ಉದ್ಯೋಗದ ಅವಕಾಶಗಳಿದ್ದು, ಸುತ್ತಮುತ್ತಲಿನ ಗ್ರಾಮಗಳ ಜನರು ಕೂಡ ವಿವಿಧ ಕೆಲಸಗಳಿಗಾಗಿ ಬನಹಟ್ಟಿಗೆ ಆಗಮಿಸುತ್ತಿದ್ದಾರೆ. ಹೀಗಾಗಿ ಪ್ರಜಾಸೌಧವನ್ನು ಬನಹಟ್ಟಿಯಲ್ಲೇ ನಿರ್ಮಿಸಬೇಕು ಎಂಬುದು ಜನರ ಒಕ್ಕೂರಲ ಆಗ್ರಹವಾಗಿದೆ. ಜಗದಾಳ, ನಾವಲ್ಗಿ, ರಾಂಪುರ, ಹೊಸೂರು, ಚಿಮ್ಮಡ, ಕುಲಹಳ್ಳಿ, ಯಲಹಟ್ಟಿ ಹಾಗೂ ಬಂಡಿಗನಿ ಸೇರಿದಂತೆ ಹಲವು ಗ್ರಾಮಗಳ ಜನರು ಹೋರಾಟಕ್ಕೆ ಬೆಂಬಲ ವ್ಯಕ್ತಪಡಿಸುತ್ತಿದ್ದಾರೆ. ಇದೇ ವೇಳೆ ವೈದ್ಯರು, ನೇಕಾರರು, ಆಟೋ ಚಾಲಕರು, ವಿವಿಧ ಸಂಘ ಸಂಸ್ಥೆಗಳು ಹಾಗೂ ಸಮುದಾಯದ ಹಿರಿಯರು ಕೂಡ ಹೋರಾಟಕ್ಕೆ ಕೈಜೋಡಿಸಿದ್ದಾರೆ. ಇಂದು ಬನಹಟ್ಟಿ ಗುರುವಿನಶೆಟ್ಟಿ ಸಮಾಜದ ಹಿರಿಯರು ಸರದಿ ಸತ್ಯಾಗ್ರಹದಲ್ಲಿ ಭಾಗವಹಿಸಿ ಬೆಂಬಲ ಕೂಡ ಸೂಚಿಸಿದ್ದಾರೆ. ಪ್ರಜಾಸೌಧ ಬನಹಟ್ಟಿಯಲ್ಲೇ ನಿರ್ಮಾಣ ಆಗಬೇಕು. ಸರ್ಕಾರ ಕ್ರಮ ಕೈಗೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ಹೋರಾಟವನ್ನು ತೀವ್ರಗೊಳಿಸಿ ಉಪವಾಸ ಸತ್ಯಾಗ್ರಹ ನಡೆಸುವುದಾಗಿ ಪ್ರತಿಭಟನೆಕಾರರು ಎಚ್ಚರಿಕೆಯನ್ನು ನೀಡಿದ್ದಾರೆ. ಸೌಲಭ್ಯ ಇದಂತ ಎಲ್ಲ ಆಫೀಸ್ಗೆ ಇಲ್ಲೇ ಇದಾವೆ ಮತ್ತು ಸೂಕ್ತವಾದಂತ ಈಗ ಜಮಖಂಡಿಯಲ್ಲಿ ಹೈವೇ ರೋಡಿಗೆ ಆದಂತ ಮಿನಿ ವಿಧಾನಸೌಧ ಇಲ್ಲಿ ಆಗುವಂತ ನಮ್ಮಲ್ಲಿ ಹೈವೇಗೆ ಇರುವಂತ ಜಾಗ ಐತಿ. ಅದಕ್ಕೆ ದಯವಿಟ್ಟು ನಾವು ವಿನಂತಿ ಮಾಡ್ಕೊತೀವಿ, ನಮ್ಗೆ ಮಿನಿ ವಿಧಾನಸೌಧ ಇಲ್ಲೇ ಆಗ್ಬೇಕು. ಬನಹಟ್ಟಿಯಲ್ಲಿ ಪ್ರಜಾಸೌಧ ನಿರ್ಮಾಣ ಆಗಬೇಕು ಅಂತೇಳಿ ದಿನಾಂಕ 8/8/2026 ಬನಹಟ್ಟಿ ನಗರದ ಹೋರಾಟ ಸಮಿತಿಯ ನೇತೃತ್ವದಲ್ಲಿ, ಪ್ರಜಾಸೌಧ ಹೋರಾಟ ಸಮಿತಿಯ ನೇತೃತ್ವದಲ್ಲಿ, ನಗರದ 48 ಸಮಾಜಗಳ ನೇತೃತ್ವದಲ್ಲಿ, ಗುರು ಹಿರಿಯರ ಸಮ್ಮುಖದಲ್ಲಿ ಹೆಚ್ಚು ಕಡಿಮೆ 12 ಗಂಟೆಗಳ ಕಾಲ ಒಟ್ಟಾರೆ ಮಾರ್ಕೆಟ್ ಅನ್ನ ಬಂದ್ ಮಾಡೋದ್ರ ಮೂಲಕ ಸರ್ಕಾರಕ್ಕೆ ನಮ್ಮ ಹಕ್ಕನ್ನು ಈಗಾಗಲೇ ಮಂಡಿಸಿದ್ವಿ, ಒಂದು ಬಿಸಿ ಕೂಡ ಮುಟ್ಟಿಸಿದ್ವಿ. ಆತ್ಮೀಯ ಮಾಧ್ಯಮ ಮಿತ್ರರೇ, ಇವತ್ತಿಗೆ ಬನಹಟ್ಟಿಯ ಆಡಳಿತ ಭವನ ಸಲುವಾಗಿ ಏನು ನಮ್ಮ ಬನಹಟ್ಟಿ ಅಭಿವೃದ್ಧಿ ಸಮಿತಿ ವತಿಯಿಂದ ಹಮ್ಮಿಕೊಂಡಂಥ ಕಾರ್ಯಕ್ರಮದಲ್ಲಿ ಇವತ್ತಿನ ದಿವಸ 4ನೇ ದಿವಸ ಇವತ್ತು ನಮ್ಮ ಗುರುವಿನಶೆಟ್ಟಿ ಸಮಾಜದವರು, ಊರಿನಲ್ಲಿ ಎಲ್ಲ ಹಿರಿಯರು, ಗುರುವಿನಶೆಟ್ಟಿ ಸಮಾಜದ ಹಿರಿಯರು, ಎಲ್ಲ ಸಮಾಜದವರು ಬಂದು ಇವತ್ತಿನ ದಿವಸ ಒಂದು ಸರದಿ ಸತ್ಯಾಗ್ರಹವನ್ನು ಇವತ್ತಿನ ದಿವಸ ಮುಂಜಾನೆಯಿಂದ ಸಾಯಂಕಾಲದವರೆಗೆ ಮಾಡ್ಕೊಂಡು ಬಂದಾರ. ತಾವು ಯಾವುದೇ ರೀತಿಯಾಗಿ ಕೂಲಂಕುಷವಾಗಿ ಪರಿಶೀಲನೆ ಮಾಡಲಾರ್ದೇ ಬನಹಟ್ಟಿಯನ್ನ ಕಡೆಗಣನೆ ಮಾಡ್ತಿರುವಂಥದ್ದು ಇವತ್ತು ಮೇಲ್ನೋಟಕ್ಕೆ ಕಾಣ್ತಾ ಇರ್ತಕ್ಕಂಥದ್ದು. ಅದನ್ನ ನಾವು ತೀವ್ರವಾಗಿ ಖಂಡಿಸ್ತೇವೆ. ಯಾಕಂತಂದ್ರೆ ಬನಹಟ್ಟಿ ಜನಸಂಖ್ಯೆಯಲ್ಲೂ ಕೂಡ ಅತ್ಯಂತ ದೊಡ್ಡದಾದ ಪಟ್ಟಣ. ಬನಹಟ್ಟಿಯಲ್ಲಿ ಇರ್ತಕ್ಕಂಥ ತಾಲೂಕಾ ಆಡಳಿತ ಭವನ ನಿರ್ಮಾಣ ಆಗ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಸೌಲಭ್ಯ ಈಗ ಸುಮಾರು 25 ವರ್ಷಗಳ ಹಿಂದೆನೆ ನಮ್ಮ ಬನಹಟ್ಟಿ ನಗರದಲ್ಲಿ ಇರ್ತಕ್ಕಂಥ ಬನಹಟ್ಟಿಯಲ್ಲೇ ಪ್ರಜಾಸೌಧ ಬೇಕು ಎಂಬ ಬೇಡಿಕೆ ಇದೀಗ ಸರ್ಕಾರದ ಮುಂದಿನ ನಿರ್ಧಾರದತ್ತ ಎಲ್ಲರ ಚಿತ್ತ ಅಂತಾಗಿದೆ. ವರದಿ ಸಂತೋಷ್ ಪ್ರಕಾಶ್ ಹೊಸಮನಿ, ಪರ್ವಾ ನ್ಯೂಸ್, ರಬಕವಿ, ಬನಹಟ್ಟಿ.